ಇನ್ನ ಇಲ್ಲ, ಆಗ್ಬೇಕಲ್ಲ. ಜನರ ಆಶೀರ್ವಾದದಿಂದ ನಾಳೆ ಆದ್ರೆ ದೇವರಾಜ ಅರಸು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ರು ಅದನ್ನ ಸರಿಗಟ್ಟತಕ್ಕಂಥ ಕೆಲಸ ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನಿರೀಕ್ಷಣೆ ಮಾಡಿದ್ರು. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಿಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿದ್ದೆ. MLA ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಒಂದ್ಸಾರಿ, ತಾಲೂಕು ಬೋರ್ಡ್ ಮೆಂಬರ್ ಆದ್ಮೇಲೆ MLA ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳು ಗೆದ್ದಿದ್ದೀನಿ, 8 ಚುನಾವಣೆಗಳು, 2 ಪಾರ್ಲಿಮೆಂಟ್ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ. ಸೊ 4 ಚುನಾವಣೆಗಳು, 12 ತಾಲೂಕು ಬೋರ್ಡ್ ಸೇರಿ 13 ಚುನಾವಣೆಗಳು ಗೆದ್ದಿದ್ದೀನಿ, 13 ಚುನಾವಣೆಗಳು ಮಾಡಿದ್ದೀನಿ. ನೀವು ತಳ ಸಮುದಾಯದವರು, ದೇವರಾಜ ತಳ ಸಮುದಾಯದವರು, ಈ ವ್ಯವಸ್ಥೆಯಲ್ಲಿ ಲೆವೆಲ್ ಬಂದ್ರೆ ಸಾಧ್ಯ ಇಲ್ಲ. ಅವರು ಸಾಮಾಜಿಕವಾಗಿ ದುಡಿದವರಲ್ಲ, ಸಾಮಾಜಿಕವಾಗಿ ದುಡಿದವರು. ಅರ್ಶು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು. ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ಸನ್ನಿವೇಶ ಬಂತು. ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ, ಜನರ ಆಶೀರ್ವಾದ ಇತ್ತು, ಜನರ ಆಶೀರ್ವಾದದಿಂದ ಸವಾಲುಗಳು, ರಾಜಕೀಯ ಸವಾಲುಗಳು ಅವರೇನ ನೋಡಪ್ಪ. ಆ ಕಾಲ ಬೇರೆ, ಈ ಕಾಲ ಒಂದೊಂದು ಕಾಲಕ್ಕೆ ಅವತ್ತು ಈಗ ನಾನು 83 ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸು ಮುಖ್ಯಮಂತ್ರಿ ಆಗಿರುವಾಗ, ಅವ್ರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು. ಒಂದ್ಸಾರಿ ಇನಾನಿಮಸ್ ಆಗಿದ್ದೀವಿ. ಸೊ ಆ ಕಾಲ ಬೇರೆ, ಈ ಕಾಲ ಬೇರೆ, ಬದಲಾವಣೆ ಆಗ್ತಾ ಇರ್ತದೆ. ಈ ಅವಧಿ ಕಂಪ್ಲೀಟ್ ಮಾಡಿದ್ರೆ ನೀವು ಆಲ್ ಟೈಮ್ ರೆಕಾರ್ಡ್ ಯಾರು ಬ್ರೇಕ್ ಮಾಡಕ್ ಸಾಧ್ಯ ಇಲ್ಲ. ಏನಿಲ್ಲ, ರೆಕಾರ್ಡ್ ಯಾವಾಗಲೂ ಬ್ರೇಕ್ ಮಾಡಾಗೆ ಇರೋದು. ಇವರು ಯಾರು ಕ್ರಿಕೆಟರ್, ಯಾರು ಸಚಿನ್ ತೆಂಡೂಲ್ಕರ್, ಆ ರೂಟ್ ಈಗ ವಿರಾಟ್ ಕೊಹ್ಲಿ ಮಾಡ್ಲಿಲ್ವಾ? ಮೈಸೂರು ಭಾಗದಿಂದ ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು ಅಂತ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಆದ್ಮೇಲೆ ಸಾಧನಾ ಸಮಾವೇಶ, ಸಾಧನಾ 1000 ದಿನಗಳ ಸಾಧನಾ ಸಮಾವೇಶ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಸರ್ಕಾರಕ್ಕೆ 1 ವರ್ಷ 1000 ದಿನ ಆಗುತ್ತೆ, ಗೊತ್ತಿಲ್ಲ, ಯೋಚನೆ ಮಾಡಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಅವರು ಕಾಲಿಂಗ್ ಹೋಗಿದ್ರು, ಎಣ್ಣೆ ಬಂದಿದ್ದಾರೆ, ಬಂದ್ಮೇಲೆ ಮಾತಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.